ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮೀನನ್ನು ತಿನ್ನೋದ್ರಿಂದ ನಮಗೆಲ್ಲ ಏನು ಲಾಭ ಆಗುತ್ತೆ ಅಂತ ನೋಡೋಣ. ಬಂಗುಡೆ ಮೀನಿನಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಸೆಲ್ಸ್ಗಳನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ಹಾರ್ಟ್ಗೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ರಕ್ತದೊತ್ತಡವನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ವಿಟಮಿನ್ ಡಿ ಹಾಗೂ ಕ್ಯಾಲ್ಸಿಯಂ ಇರೋದ್ರಿಂದ ಹಾರ್ಮೋನ್ಸನ್ನು ನಿಯಂತ್ರಿಸುತ್ತೆ. ಹಾಗೆ ಮೂಳೆಗಳಿಗೂ ಸಹ ತುಂಬ ಒಳ್ಳೆಯದು. ಕೀಲು ನೋವು ಹಾಗೂ ಸಂದುಗಳಲ್ಲಿ ಆಗುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಂಗುಡೆ ಮೀನು ಬಹಳ ಒಳ್ಳೆಯದಾಗಿರುತ್ತೆ. ವಿಟಮಿನ್ B12 ಇರೋದ್ರಿಂದ ನರಗಳಿಗೂ ಸಹ ತುಂಬ ಒಳ್ಳೆಯದು. ವಿಟಮಿನ್ ಸಿ, ಇ ಹಾಗೂ ಜಿಂಕ್ ಇರೋದ್ರಿಂದ ಇಮ್ಯುನಿಟಿಯನ್ನು ಕೂಡ ಇದು ಬಿಲ್ಡ್ ಮಾಡುತ್ತೆ. ದೇಹದಲ್ಲಿರುವಂಥ ಇನ್ಫ್ಲಾಮೇಷನನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಈ ಬಂಗುಡೆ ಮೀನು ಒಳ್ಳೆಯದಾಗಿರುತ್ತೆ. ಸರಿಯಾಗಿ ಬೇಯಿಸದೆ ತಿಂದಾಗ ಫುಡ್ ಪಾಯ್ಸನಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚು ತಿಂದಾಗ ಗ್ಯಾಸ್ ಅಜೀರ್ಣ ಆಗ್ಬೋದು. ಹಾಗಾಗಿ ಮಿತವಾಗಿ ಬಳಸ್ಕೊಳ್ಳಿ. ಕೆಲವೊಮ್ಮೆ ಮೀನುಗಳು ಹಾಳಾಗಬಾರ್ದು ಅಂತ ಪ್ರಿಸರ್ವೇಷನ್ಗೋಸ್ಕರ ಕೆಮಿಕಲ್ಗಳನ್ನು ಕೂಡ ಹಾಕಿರ್ತಾರೆ. ಇದರಿಂದಾಗಿ ತಲೆನೋವು, ವಾಂತಿ ಆಗ್ಬೋದು. ಹಾಗಾಗಿ ನೋಡಿಕೊಂಡು ಬಳಕೆ ಮಾಡ್ಕೊಳ್ಳಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ